ಹಾಯ್ ಫ್ರೆಂಡ್ಸ್, ಇವತ್ತು ಮಧುಲತಾ ಕುಕಿಂಗ್ ಅಂಡ್ ವ್ಲಾಗಲ್ಲಿ ನಾವು ಗ್ಯಾಸ್ ಹಚ್ಚದೆ ಸಕ್ಕರೆ ಅಥವಾ ಬೆಲ್ಲ ಬಳಸದೆ ಅತ್ಯಂತ ಸುಲಭವಾಗಿ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು ಹಲಸಿನ ಹಣ್ಣು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ತುಂಬ ಸ್ವೀಟ್ ಇರೋ ಅಂಥದ್ದು. ಬೀಜ ತೆಕ್ಕೊಂಡು 1 ಕಪ್ ಅಷ್ಟು ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರೊಳಗೆ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಮಾಡಿ ತಣ್ಣಗಾಗಿರೋ ಅಂಥ ಹಾಲು. ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂತ ಅಂದರೆ ತೆಂಗಿನಕಾಯಿ ರುಬ್ಬಿ ಅದನ್ನ ಹಾಲು ಇರುತ್ತಲ್ಲ, ಅದನ್ನ ಬೇಕಿದ್ರು ಹಾಕೋಬೋದು. ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಳ್ತಿಲ್ಲ, ಎರಡು ಪದಾರ್ಥ ಫ್ರೆಂಡ್ಸ್, ಹಲಸಿನ ಹಣ್ಣು ಮತ್ತು ಹಾಲು ಇಷ್ಟೇ ಹಾಕ್ಕೊಂಡಿರೋದು. ಮತ್ತು ನಾನು ಇನ್ನೇನು ಹಾಕ್ಕೊಂಡಿಲ್ಲ ಎಕ್ಸ್ಟ್ರಾ. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ. ಅದು ಸಿಹಿ ಇರೋದ್ರಿಂದ ನಾನು ಬೆಲ್ಲ ಸಕ್ಕರೆ ಏನೂ ಬಳಸಿಲ್ಲ. ನಿಮ್ಗೆ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕೋಬೋದು. ಈ ಥರ ನೈಸಾಗಿ ರುಬ್ಬಿಬಿಟ್ಟು ಈಗ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಐಸ್ ಕ್ರೀಮ್ ಮೋಲ್ಡ್ ಬೇಡ ಅಂತಂದರೆ ನೀವು ಮಾಮೂಲಿ ಟೀ ಕುಡಿಯೋ ಗ್ಲಾಸಲ್ಲಿ ಹಾಕಿಡ್ಬೋದು. ಇಲ್ಲ ಅಂತಂದರೆ ಕುಲ್ಫಿ ಮಾಡ್ಬೇಕಾದ್ರೆ ಮೊಲ್ಡ್ ತಂದಿರ್ತೀವಲ್ಲ, ಅದರಲ್ಲಿ ಬೇಕಿದ್ದರೂ ಇಟ್ಕೋಬೋದು. ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಿಕೊಟ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಿಜವಾಗ್ಲೂ ಒಂದ್ಸಲಿ ಮಾಡಿ. ಇನ್ನೇನು ಗ್ಯಾಸ್ ಹಚ್ಚೋದಿಲ್ಲ, ಏನೂ ಇಲ್ಲ, ಯಾರು ಬೇಕಿದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಅಷ್ಟೇ 5 ನಿಮಿಷ ಅಷ್ಟೇ. ಹಾಗೆ ಇದೇ ಥರ ರೆಸಿಪೀಸ್ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ಅಷ್ಟು ಹಾಕ್ಕೊಂಬಿಟ್ಟು ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಲಸಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಮಕ್ಕಳು ಕೊಡೋಗಾದರೆ ಹಾಗೆ ಹಾಕಿ ಕೊಡ್ಬೋದು. ಹಲಸಿನ ಹಣ್ಣು ಏನು ಎಕ್ಸ್ಟ್ರಾ ಹಾಕಬೇಡಿ. ದೊಡ್ಡವ್ರು ತಿನ್ನಂಗಾದರೆ ಹಲಸಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಹಾಕ್ಬಿಟ್ಟು ಈಗ ಮುಚ್ಚುತ್ತಾ ಇದ್ದೀನಿ. ಮುಚ್ಚಿ ಇನ್ನೂ ಏನಾದರೂ ಎಕ್ಸ್ಟ್ರಾ ಉಳಿದಿದ್ರೆ ಈ ಥರ ಕುಲ್ಫಿ ಥರ ಮಾಡಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಈ ಥರ ಹಾಕ್ಬಿಟ್ಟು ಒಂದು ಸ್ಪೂನ್ ಇಟ್ಟರೆ ಆಯಿತು. ಕುಲ್ಫಿ ಥರ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಕ್ಕೆ. ಅಷ್ಟೇ. ಈಗ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಒಂದು 7 ರಿಂದ 8 ಅವರ್ ಫ್ರೀಜರಲ್ಲಿ ಇಟ್ಕೊಳ್ಳಿ. ರಾತ್ರಿ ನಾನು ಮಾಡ್ತಾ ಇದ್ದೀನಿ, ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆಗೆ ಆಗಿರುತ್ತೆ. ಆದರೆ ಮಧ್ಯಾಹ್ನದ ಹೊತ್ತು ತಿಂದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗೆ. ಈಗ ಬಿಸಿಲಲ್ಲ, ಹಾಗಾಗಿ. ನೋಡ್ತಾ ಇರ್ಬೋದು, ಈಗ ಒಂದು 8 ಅವರ್ ಆಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ನಾವು ಕಾರ್ನ್ಫ್ಲವರ್ ಅದು ಇದು ಏನು ಹಾಕಿಲ್ಲ, ಸಿಂಪಲ್ಲಾಗಿ 2 ಪದಾರ್ಥ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ. ನೀವು ಇದೇ ಥರ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.